ಯಾವ ರೀತಿ ಮಾಡ್ಬೇಕಂಬುದು ನೋಡ್ರಿ. ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಜಾಸ್ತಿ ಅದ, ಅದಕ್ಕೆ ಬಿಟ್ಟಿರೋದು ಮಾಡೆಲ್ ಪೇಪರು. ಅದಕ್ಕಾಗಿ ಫಸ್ಟ್ ಏನಪ್ಪ ಅಂದರೆ ಎಲ್ಲ ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದು ನೋಡಿರಿ ಫಸ್ಟ್. ಓಕೆ, SSLC ಮಾಡೆಲ್ ಕ್ವಶನ್ ಪೇಪರ್ 1 ಫಸ್ಟ್. ಓಕೆ, ಮ್ಯಾಥಮೆಟಿಕ್ಸ್ ನೋಡಿರಿ. 1 ಮಾರ್ಕ್ಸ್ ಅಬ್ಜೆಕ್ಟಿವ್ ಯಾವ ಟೈಪ್ ಸಾಲ್ವ್ ಮಾಡಬೇಕು ಸ್ಪೀಡಾಗಿ, ಯಾವ ಥರ ಯಾವ ಚಾಪ್ಟರ್ನಲ್ಲೂ ಅಬ್ಜೆಕ್ಟಿವ್ ಬರ್ತಾವೆ. 1 ಮಾರ್ಕ್ಸಿಂದ ಯಾವ ಥರ ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಇರ್ತಾವೆ, 3 ಮಾರ್ಕ್ಸ್ ಕ್ವಶನ್ ಯಾವ ಟೈಪ್ ಇರ್ತಾವೆ, 4 ಮಾರ್ಕ್ಸ್ ಯಾವ ಟೈಪ್ ಕ್ವಶನ್ ಇರ್ತಾವೆ. ಫಸ್ಟ್ ಅಪ್ಪ ಅಂದರೆ ಅಬ್ಜೆಕ್ಟಿವ್ ನೋಡಿರಿ. ಸ್ಪೀಡಾಗಿ ಒಂದೊಂದು ಮಾಡೆಲ್ ಪೇಪರ್ ಯಾವ ರೀತಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಬೋದು ಅಂತಕ್ಕಂಥದ್ದು ನೋಡಿರಿ. ಮಾಡೆಲ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳೇ ರಿಪೀಟ್ ಆಗೋ ಚಾನ್ಸ್ ಹೆಚ್ಚಿಗೆ ಅದ. ಅದಕ್ಕೆ ಯಾವ ಟೈಪ್ ಕ್ವಶನ್ ಪೇಪರ್ ನೋಡಿದ್ರಪ್ಪ ಅಂದರೆ ಯಾವ ಥರ ಏನು ರಿವಿಷನ್ ಮಾಡ್ಬೇಕಂಬುದು ಐಡಿಯಾ ಸಿಕ್ಬಿಡ್ತದೆ. ಹೌದಾ, ಮೇನ್ ಐಡಿಯಾ ಸಿಗಬೇಕಾದ್ರೆ ಕ್ವಶನ್ ಪೇಪರೇ ನಮ್ಮ ಹತ್ರ ಇರಬೇಕು. ಕ್ವಶನ್ ಪೇಪರ್ ಥರನೇ ಎಲ್ಲ ಚಾಪ್ಟರ್ದಾಗ ರಿವಿಷನ್ ಮಾಡಬೇಕು. ಫಸ್ಟ್ ಕ್ವಶನ್ ನೋಡಿರಿ. ರಿಯಲ್ ನಂಬರ್ಸಲ್ಲಿ ಕೇಳ್ತಕ್ಕಂಥದ್ದು ಜಾಸ್ತಿ ಏನಪ್ಪ ಅಂದರೆ SF ಒಂದು ಗೊತ್ತಿರಬೇಕು ನಿಮಗೆ, LCM ಗೊತ್ತಿದ್ದರೆ ಸಾಕು. ಹೌದಾ, ಅಲ್ಲೊಂದು ಆಬ್ಜೆಕ್ಟಿವ್ ಫಿಕ್ಸ್ ಆಗಿ ಇರ್ತಕ್ಕಂಥ ಕ್ವಶನ್ ಅದು. ಫಸ್ಟ್ ಇಲ್ಲಿ ನೋಡಿರಿ ಅಬ್ಜೆಕ್ಟಿವಲ್ಲಿ ಫಸ್ಟ್ ಕ್ವಶನ್ ಯಾವುದಪ್ಪ ಅಂತ ನೋಡಿರಿ. HCF ಆಫ್ 5 ಸ್ಕ್ವೇರ್ ಇಂಟು 2 ಅದ, ಇಂಟು 2 ಪವರ್ 5 ಇಂಟು 5 ಈಸ್ ಅಂತ ಕೇಳ್ಯಾರ. SF ಅಂತಂದರೆ ಯಾವ ರೀತಿ ಅಂದರೆ ಎರಡರದಾಗ ಮೇನ್ ಕಾಮನ್ ಇರ್ತಕ್ಕಂಥದ್ದು ಯಾವುದು. ಹೌದಾ, ಎರಡರ ಕಡೆ ಕಾಮನ್ ಆಗಿರ್ಬೇಕು. ಅದು ಕಾಮನ್ ಇದ್ರೆ ಮಾತ್ರ ಅದು SF ಆಗಿರ್ತದೆ. LCF ಅಂದರೆ ಅದು ಕಾಮನ್ ಇರ್ತದನ್ನು ತೊಗೋಬೇಕು, ಚಾಯ್ಸ್ ಮಾಡ್ತೀವಿ. ಕಾಮನ್ ಇರಲಾರ್ದನ್ನು ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಅದು LCM ಆಗಿರ್ತದೆ. ಹೌದಾ, ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಈಗ ಕ್ವಿಕ್ಕಾಗಿ ಯಾವುದು ಆಪ್ಷನ್ ಅದಪ್ಪ ಅಂದರೆ ಈ ಥರ ಜಾಸ್ತಿ ರಿಪೀಟೆಡ್ ಕ್ವಶನ್ ಕೇಳ್ಯಾರ. ಹೌದಾ, ಈಗ SF ಕಂಡುಹಿಡಿಬೇಕು ಅಂತಂದ್ರೆ ಇದ್ರಾಗ ನೋಡಿರಿ ಎರಡು ಕಡೆ ಇರ್ತಕ್ಕಂಥದ್ದು, ಈ ಕಡೆನೂ 5 ಇದೆ, ಈ ಕಡೆನೂ 5 ಅದ. ಹೌದಾ, ಈ ಕಡೆ 2 ಅದ, ಈ ಕಡೆ 2 ಅದ. ಅಂದರೆ ಎರಡು ಕಡೆ ಅದ ಪವರ್ ನೋಡಿ ಇದ್ರ ಕಮ್ಮಿ ಅದ, ಈ ಕಡೆ 5 ಪವರ್ ಕಮ್ಮಿ ಅದ, ಅಂದರೆ ಅದೇ HCF ಆಗಿರ್ತದೆ. ಎರಡು ಕಡೆ ಕಾಮನ್ ಆಗಿರ್ತಕ್ಕಂಥದ್ದು ಅದ. ಹೌದಾ, ಈ ಕಡೆ 5 ಅದ, ಈ ಕಡೆ 2 ಅದ, ಅದು SF ಯಾವುದಾಗಿರ್ತದೆ ಅಂದರೆ ಪವರ್ 1. ಈ ಕಡೆ ಒಂದು ಪವರ್ ಕಡಿಮೆ ಇದ್ದಿದೆ SF ಆಗಿರುತ್ತೆ. ಪವರ್ 2 ಇಂಟು 5 ಇದು SF ಸಿಂಪಲ್ ಆಗಿರ್ತಕ್ಕಂಥದ್ದು. ಯಾವುದೇ ಟೈಪ್ ಕೇಳಿದ್ರಂತ ಅಂದರೆ ಮೊದಲು ಪವರ್ ಚೆಕ್ ಮಾಡಿರಿ, ಯಾವ್ದು ಕಡಿಮೆ ಇರ್ತದೆ ಅದನ್ನು SF ಆಗಿರ್ತದೆ. ನೆಕ್ಸ್ಟ್ ನೋಡಿರಿ, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್. ಡೈರೆಕ್ಟ್ ನೋಡಿರಿ, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್. ಡೈರೆಕ್ಟಾಗಿ ಇದೊಂದು ಫಾರ್ಮುಲಾದ ನೆನ್ಪಿಡ್ರಿ. ನ್ಯಾಚುರಲ್ ನಂಬರ್ಸ್ ಆಗಿ ಫೈಂಡ್ ಮಾಡಬೇಕಾಯ್ತು ಅಂದರೆ ಒಂದೊಂದು ಸಾರಿ ಏನಪ್ಪ ಅಂದರೆ ಆಡ್ ನಂಬರ್ ಅಂತ ಕೇಳಿರ್ತಾರೆ. ಆಡ್ ನಂಬರ್ ಅಂತ ಕೇಳಿದ್ರೆ ಡೈರೆಕ್ಟಾಗಿ ಇಲ್ಲಿ n ಸ್ಕ್ವೇರ್ ಇತ್ತು ಅಂತಂದ್ರೆ ಆಪ್ಷನ್ದಾಗ n ಸ್ಕ್ವೇರ್ ಹಾಕಿಬಿಡ್ರಿ. ಹೌದಾ, ಈಗ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಸ್ಟಾರ್ಟಿಂಗಿಂದ ಇರ್ತದೆ. ಹೌದಾ, ಅವು ಸ್ಟಾರ್ಟಿಂಗಿಂದ ಇದ್ರು ಅಂದರೆ ಸಮ್ ಮಾಡಬೇಕಾಯ್ತಂದ್ರೆ n+1/2 ಫಾರ್ಮುಲಾ ನೆನ್ಪಿಡ್ರಿ. ಆಡ್ ನಂಬರ್ ಇದ್ದಾಗ n ಸ್ಕ್ವೇರ್. ನೆಕ್ಸ್ಟ್ ನೋಡಿರಿ, ಈಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತ ಕೇಳಿರ್ತಾರೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಹೌದಾ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ A1x + B1y + C1 = 0 ಆ್ಯಂಡ್ A2x + B2y + C2 = 0. ಈ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಯ್ತು. ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅದ್ರಾಗ ಏನೇನದ, ಯಾವ ಚಾಪ್ಟರ್ದಾಗ ಏನು ಕೇಳ್ತಾರೆ ಅದು ಇಂಪಾರ್ಟೆಂಟಾಗಿ ನೆನ್ಪಿಡ್ಬೇಕಂತಂದ್ರೆ ಇದು ನೋಡಿರಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ದಾಗ ಇದು ಒಂದು ಇಕ್ವೇಷನ್ ನೆನ್ಪಿಡ್ಕೋರಿ. A1 A2 B1 B2 C1 C2 ಈ ಥರ. ಹೌದಾ, ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ಕೆನಾಟ್ ಅರೈಸ್ ಅಂತ ಕೇಳ್ಯಾರ. ಹೌದಾ, ಈ ಫಾರ್ಮುಲಾ ಗೊತ್ತಿದ್ರೆ ನಮಗೆ 3 ಕಂಡೀಷನ್ ಗೊತ್ತವ ನಮಗೆ. A1/A2 ≠ B1/B2 ಇದು ಕಂಡೀಷನ್. ಇದು ಇಂಟರ್ಸೆಕ್ಟ್ ಆಗ್ತದೆ. ಹೌದಾ, ಒಂದೇ ಸೊಲ್ಯೂಷನ್ ಸಿಗ್ತದೆ ಇದ್ರಾಗ. ಹೌದಾ, ಗ್ರಾಫ್ ಹಾಕಿದಾಗ ಇಂಟರ್ಸೆಕ್ಟ್ ಆಗ್ತಾವೆ ಗ್ರಾಫ್ಗಳು ಈ ಥರ. ಅದಕ್ಕೆ ಏ ಸೊಲ್ಯೂಷನ್ ಕೇಳ್ತಾರೆ ಸಿಗ್ತಾವೆ ಅಂತ ಕೇಳಿದ್ರೆ ಒಂದೇ ಒಂದು ಸೊಲ್ಯೂಷನ್ ಸಿಗ್ತದೆ. ಇಲ್ಲಿ ನೋಡ್ರಿ, ಲಾಸ್ಟ್ B1 B2 ≠ C1/C2 ಇತ್ತಿದ್ರೆ ಇದೇನಪ್ಪ ಅಂತಂದರೆ ಪ್ಯಾರಲಲ್ ಆಗಿರ್ತಾವೆ. ಹೌದಾ, ಪ್ಯಾರಲಲ್ ಲೈನ್ ಆಗಿರ್ತಾವೆ. ಇದು ಸೊಲ್ಯೂಷನ್ ಸಿಗ್ತಾವಪ್ಪ ಅಂತಂದರೆ ನೋ ಸೊಲ್ಯೂಷನ್ ಹೇಳ್ಬೇಕು. ಇದಕ್ಕೆ ಸೊಲ್ಯೂಷನ್ ಸಿಗಂಗಿಲ್ಲ ಇದಕ್ಕೆ. ಹೌದಾ, ಪ್ಯಾರಲಲ್ ಇದ್ದಾಗ ಯಾಕಪ್ಪ ಅಂದರೆ ಎರಡು ಲೈನ್ ಅಪ್ಪ ಅಂದ್ರೆ ಎಷ್ಟು ಭೀ ತೊಗೋರಿನೂ ಹೇಳ್ಕೋತೀರಿ ಹಂಗೆ ಎಲ್ಲಿ ಮೀಟ್ ಆಗಂಗಿಲ್ಲ ಪ್ಯಾರಲಲ್ ಲೈನ್ಸ್ಗಳು. ಅದಕ್ಕಾಗಬೇಕು ಯಾವುದೂ ನಮ್ಗೆ ಸೊಲ್ಯೂಷನ್ ಸಿಗಲ್ಲ. ಈಗ ನೆಕ್ಸ್ಟ್ ಅಪ್ಪ ಅಂತಾರೆ ಇಲ್ಲೊಂದದ A1/A2 = B1/B2 = C1/C2 3 ಈಕ್ವಲ್ ಇದ್ದರೆ ಸಿಂಪಲಾಗಿ ಏನಪ್ಪ ಅಂದರೆ ಓವರ್ಲ್ಯಾಪ್ ಆಗ್ತಾವೆ ಒಂದಕ್ಕೊಂದು. ಹಿಂಗೆ ಲೈನ್ಸ್ಗಳು ಓವರ್ಲ್ಯಾಪ್ ಆದಕ್ಕೆ ಅದಕ್ಕೆ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ ಸಿಗ್ತಾವೆ ನಮಗೆ ಇದಕ್ಕೆ. ಅದಕ್ಕೆ ಮೆನಿ ಸೊಲ್ಯೂಷನ್ ಎಂಬುದನ್ನು ನೆನ್ಪಿಡ್ರಿ. ಈಗ ನೋಡಿರಿ, ಇದಕ್ಕೆ ಒಂದು ಅಬ್ಜೆಕ್ಟಿವ್ ಮಾಡೋದ್ರಿಂದ ಈ ಫಾರ್ಮುಲಾ ಗೊತ್ತಾಯಿತು. ಇದ್ರಾಗ ಇರ್ತಕ್ಕಂಥ ಇನ್ಫೈನೈಟ್ ಸೊಲ್ಯೂಷನ್ ಎಷ್ಟು ಸಿಗ್ತಾವೆ ಅದು ನೋಡಿರಿ. ಇದು ಒಂದು ಇಂಪಾರ್ಟೆಂಟ್. ಇದಕ್ಕೆ ಇರಲಾರ್ದ ಯಾವುದಕ್ಕೆ ಕೇಳ್ಯಾರ, ಕೆನಾಟ್ ಅರೈಸ್ ಅಂದ್ರೆ ಬರಲಾರ್ದು ಅಂದರೆ ಡಿ ಆಪ್ಷನ್ ಇದು. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿರಿ.
4th ಕ್ವಶನ್ ಯಾವ ಟೈಪ್ ಅದಪ್ಪ ಅಂದ್ರೆ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನೋಮಿಯಲ್. ನಂಬರ್ ಆಫ್ ದ ಜೀರೋಸ್ ಕೇಳಿದ್ರೆ y ಕೊಟ್ಟು ಪಿ ಆಫ್ ಎಕ್ಸ್ ಇಂದ ಗಿವನ್ ಗ್ರಾಫ್ ಅಂತ ಕೇಳಿರ್ತಾರೆ. ಕಂಪಲ್ಸರಿ ಏನಿಲ್ಲ, ಎಷ್ಟು ಟೈಮ್ ಟಚ್ ಆಗಿ ಹೋಗ್ಯದ ಎಕ್ಸ್ ಆ್ಯಕ್ಸಿಸ್ಗೆ ನೋಡ್ರಿ ಇಲ್ಲಿಗ 1 2 3 ಅದಕ್ಕೆ ಆನ್ಸರ್ ಆಗಿ 3 ಪಾಲಿನೋಮಿಯಲ್. ಹೌದಾ, ಲೀನಿಯರ್ ಅಂತಂದರೆ ಪವರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಆಗ್ತದೆ. ಸ್ಕ್ವಯರ್ ಆದರೆ ಡೈರೆಕ್ಟಾಗಿ ಕ್ವಾಡ್ರೇಟಿಕ್ ಇಕ್ವೇಷನ್ ಆಗಿರ್ತದೆ. ಪವರ್ 2 ಇದ್ರೆ ಅದು ಕ್ವಾಡ್ರೇಟಿಕ್ ಇಕ್ವೇಷನ್ 2. ಕ್ವಾಡ್ರೇಟಿಕ್ ಇಕ್ವೇಷನ್ ಆಗಬೇಕಂತಂದ್ರೆ ಅದ್ರ ಪವರ್ ಅಷ್ಟೇ ನೋಡ್ರಿ, ಸಿಂಪಲಾಗಿ ಮುಗೀತು. ಹೌದಾ, ಯಾವುದೇ ಕ್ವಶನ್ ಕೇಳಿದ್ರೂ ಸಿಂಪಲಾಗಿ ಇರ್ತದೆ. ಹೌದಾ, ನೆಕ್ಸ್ಟ್ ನೋಡ್ರಿ ಇದೇ ಥರ 6th ಕ್ವಶನ್ ನೋಡ್ರಿ. ಇನ್ ದ ಫಾಲೋಯಿಂಗ್ ಫಿಗರ್ ಪಿ ಕ್ಯೂ ಆರ್ ಎರಡು ಟ್ರಯಾಂಗಲ್ಸ್ ಕೊಟ್ಟಿರ್ತಾರೆ. ಪೇರ್ ಆಫ್ ಕರೆಸ್ಪಾಂಡ್ ಸೈಡ್ ಇಂದ ಫಾಲೋಯಿಂಗ್ ಈಸ್ ಕೇಳ್ಯಾರ. ಪೇರ್ ಅಂತಂದ್ರೆ ಏನು, ಸೈಡ್ ನೋಡ್ಬೇಕಿಲ್ಲಿ. ಹೌದಾ, ಈ ಟೈಪ್ ಕೊಟ್ಟಾಗ ಏನು ಮಾಡಬೇಕು, ಸೈಡ್ ಯಾವುದು ಸೇಮ್ ಅದ ನೋಡ್ರಿ. ಇದಕ್ಕೆ ಈ ಲೈನ್ ಇದು ಈ ಟಚ್ ಆಗಿರ್ತಲ್ಲ, ಇದು ಈ ಹತ್ಕೊಂಡಿದ್ದು ಲೈನೇ ನೋಡ್ಬೇಕು ನೀವು, ಜಲ್ದಿ ಈಜಿ ಆಗಬೇಕಂದ್ರೆ. ಅಂದರೆ ಎ ಸಿ ಅದ, ಇಲ್ಲದ ಏನು ನೋಡ್ರಿ ಆಪ್ಷನ್ ಪಿ ಆರ್ ಎ ಸಿ ಇಲ್ಲ. ನೆಕ್ಸ್ಟ್ ಪಿ ಕ್ಯೂ ಹತ್ಕೊಂಡಿದ್ದು ತಳಗಿಂದು ಪಿ ಕ್ಯೂ ಮತ್ತು ಎ ಬಿ ಅದ ನೋಡ್ರಿ, ಪಿ ಕ್ಯೂ ಎ ಬಿ ಅದ, ಇದು ಕರೆಕ್ಟ್ ಅದ. ನೆಕ್ಸ್ಟ್ ನೋಡ್ರಿ ಆರ್ ಕ್ಯೂಕ್ಕೆ ಯಾವ್ದು ಇರಬೇಕಿಲ್ಲಿ, ಈ ಲೈನಿಗೆ ಟಚ್ ಆಗಿರಬಾರ್ದು, ಅಂದ್ರೆ ಬಿ ಸಿ. ಆರ್ ಕ್ಯೂಕ್ಕೆ ಬಿ ಸಿ ಇರಬೇಕು. ಆರ್ ಕ್ಯೂ ಬಿ ಸಿ ಎಲ್ಲಿ ಇಲ್ಲ, ಆರ್ ಕ್ಯೂ ಬಿ ಸಿ ಇರ್ತಕ್ಕಂಥದ್ದು ಯಾವಲ್ಲ. ಇವು ಮೂರು ರಾಂಗ್ ಅವ, ಇದು ಒಂದೇ ಕರೆಕ್ಟ್ ಅದ. ಹೌದಾ, ಮುಗೀತು. ಕಂಪೇರ್ ಮಾಡಿ 7th ಕ್ವಶನ್ ನೋಡಿರಿ. ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಕೇಳ್ಯಾರ. ಈಗ ಇಲ್ಲಿ ಐಡೆಂಟಿಟಿ ಗೊತ್ತಿರಬೇಕು ನಿಮ್ಗೆ. ಕಂಪಲ್ಸರಿ 3 ಐಡೆಂಟಿಟಿ ಅವಾಗ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1, ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಅದ. ಇನ್ನೊಂದು ಕಾಟ್ ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ ಕೋಸೆಕೆಂಡ್ ಸ್ಕ್ವೇರ್ ಅದ. ಹೌದಾ, 3 ಐಡೆಂಟಿಟಿ ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ 3 ಐಡೆಂಟಿಟೀಸ್. ಇಲ್ಲಿ ನೋಡಿರಿ ಐಡೆಂಟಿಟೀಸ್ ಮ್ಯಾಗ ಒಂದು ಅಬ್ಜೆಕ್ಟಿವ್ ಅದ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಗೊತ್ತಿದ್ರೆ ಮಾತ್ರ ನಮಗೆ ಇದು ಸಾಲ್ವ್ ಮಾಡಕ್ಕೆ ಬರ್ತದೆ. ಈಗ ಸೈನ್ ಸ್ಕ್ವೇರ್ ಬೇಕು ಇದ್ರ ಪ್ಲೇಸಿಗೆ, ಅದಕ್ಕಾಗಿ ಇಲ್ಲಿ ನೋಡಿರಿ ಕಾಸ್ ಅದ, ಅದಕ್ಕೆ ಇದು ಕಾಸ್ ಈ ಕಡೆ ಹೋಯ್ದ್ರೆ ಏನಾಗ್ತದೆ ಅಂತಾರೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಗ್ತದೆ. ಇದು ಸೈನ್ ಸ್ಕ್ವೇರ್ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಅನ್ನಂಗೆ. ಅದಕ್ಕಾಗಿ ನೋಡಿರಿ 1 ಮೈನಸ್ ಇಲ್ಲಿ ಸೈನ್ ಸ್ಕ್ವೇರ್ ಇದ್ದ ಜಾಗಿಗೆ ನೋಡಿರಿ, ಸೈನ್ ಸ್ಕ್ವೇರ್ ಇದ್ದ ಜಾಗಿಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಹಾಕಿದೀವಿ ಅಂತಂದ್ರೆ 1 ಆಸ್ಟೀಜ್ ಇಟ್ಕೋಬೇಕು. ಇದು ನೋಡಿರಿ ಎರಡು ಕಡೆ ಮೈನಸ್ ಇದ್ದ ಸಲುವಾಗಿ ಆ್ಯಡ್ ಮಾಡಬೇಕು. ಸೈನ್ ಸೇಮ್ ಇದ್ರೆ ಆ್ಯಡ್ ಮಾಡಿ ಅದೇ ಸೈನ್ ಇಡ್ರಿ. ಏಸೋ ಕಾಸ್ ಸ್ಕ್ವೇರ್ ಇಲ್ಲಿ 2 ಕಾಸ್ ಸ್ಕ್ವೇರ್ ಅವ, 1 ಮೈನಸ್ ಕಾಸ್. ನೆಕ್ಸ್ಟ್ ನೋಡಿರಿ 8th ಕ್ವಶನ್. ಸಿಂಪಲ್ ಆಗಿರ್ತಕ್ಕಂಥ ಆಬ್ಜೆಕ್ಟಿವ್ ನೋಡಿರಿ. ಪ್ರಿಟಿ ಆಫ್ ಆಲ್ ಎಲಿಮೆಂಟ್ರಿ ಇವೆಂಟ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ 0 1/2 1 -1 ಅಂತ ಕೇಳಿರ್ತಾರೆ. ಸಮ್ ಅಂತ ವರ್ಡ್ ಬತ್ತು ಅಂತ ಎಲ್ಲ ಎಲಿಮೆಂಟ್ರಿದ ಆನ್ಸರ್ ಯಾವಾಗೂ ಪ್ರೊಬ್ಯಾಬಿಲಿಟಿ ಒಳಗೆ 1 ಬರ್ತದೆ, ಅದೊಂದು ತಲೆಗಿರಲಿ. ಹೌದಾ, ಯಾವುದೇ ಇದ್ರಾಗ ಮತ್ತು ಪ್ರೊಬ್ಯಾಬಿಲಿಟಿ ಅಲ್ಲ ಅಂತ ಕೇಳಿರ್ತಾರೆ. ಮೈನಸ್ ಬಂದು ಈ ಥರ ಇತ್ತಪ್ಪ ಅಂದ್ರೆ ಅದು ಪ್ರೊಬ್ಯಾಬಿಲಿಟಿ ಇರೋಂಗಿಲ್ಲ, ನೆನ್ಪಿಟ್ಕೋರಿ. ಇದೊಂದು ಭಾಳ ಇಂಪಾರ್ಟೆಂಟ್, ಪ್ರೊಬ್ಯಾಬಿಲಿಟಿ ಒಳಗೆ ಫಿಕ್ಸ್ ಆಗಿಬಿಡ್ತಕ್ಕಂಥ ಕ್ವಶನ್ ಇದು. ಸೋರ್ ಇವೆಂಟ್ ಅದೊಂದು ನೆನ್ಪಿಟ್ಕೋರಿ. ಹೌದಾ, ಸೋರ್ ಇವೆಂಟ್ ಅಂದರೆ 1, ಸಮ್ ಆಫ್ ದ ಪ್ರೊಬ್ಯಾಬಿಲಿಟಿ ಆಲ್ ಎಲಿಮೆಂಟ್ರಿ ಅಂತಂದ್ರೂ 1 ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡಿರಿ. ಈಗ 1 ಮಾರ್ಕ್ಸ್ದು ಕಂಪ್ಲೀಟ್ ಆಯ್ತು.